ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಕನ್ನಡ ವಿಷಯದಲ್ಲಿ ಗದ್ಯಪಾಠ ಅಧಿಕಾರ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ಭಾಷಾಭ್ಯಾಸ ವ್ಯಾಕರಣ ಮಾಹಿತಿಯನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಬಹಳಷ್ಟು ಮುಖ್ಯ. ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ: ಬಸವಣ್ಣನವರು ಆಕೆಯ ದನಿ ಬಹಳ ಚಂದ ಇದೆ ಮತ್ತು ಆಕೆ ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತಾಳೆಂದು ಕೇಳಿದ್ದೇನೆಂದು ಹೇಳಿದಾಗ ಗುಡ್ಡೆವ್ವ ನಾಚಿಕೊಂಡಳು. ಎರಡನೇ ಪ್ರಶ್ನೆ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿರುದಾವಳಿಗಳು ಬೆಳೆದುಕೊಂಡು ಹೋದರೆ ರಾಜ್ಯದಲ್ಲಿ ಸಿಗುವಷ್ಟು ಕಲ್ಲುಗಳನ್ನು ಒಟ್ಟು ಮಾಡಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎಂದು ಬಸವಣ್ಣನವರು ಹೇಳಿದರು. ಮೂರನೇ ಪ್ರಶ್ನೆ: ಮಂಚಣ್ಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ: ಮಂಚಣ್ಣ ಕ್ರಮಿತರು ಮಹಾರಾಜರ ಸಾಮ್ರಾಜ್ಯವನ್ನು ದಿಗ್ದಿಗಂತಕ್ಕೂ ವೃದ್ಧಿಸಲು ಹೊಸ ಯುದ್ಧ, 500 ವೀರಗಲ್ಲು, 1000 ಹೊಸ ವಿಧವೆಯರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಾಗಿ ಹೊಸ ತೆರಿಗೆ, ಬಿಟ್ಟಿ, ಕೊಟ್ಟಣ ಮತ್ತು ಗೋಳುಗಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಎಂದು ಹೇಳಿದಾಗ ಬಸವಣ್ಣನವರು ಕನಲಿದರು. ನೆಕ್ಸ್ಟ್ ಪ್ರಶ್ನೆ: ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ: ಬೇರೆ ಯಾವನಾದರೂ ಅರಸ ಆಗಿದ್ದರೆ ನನ್ನಷ್ಟು ಸಡಲಲು ಬಿಡುತ್ತಿದ್ದನೇನು ಎಂಬುದು ಬಿಜ್ಜಳನು ಕೇಳಿದ ನೇರವಾದ ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ: ಮಂಚಣ್ಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ: ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ತಮ್ಮ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಎಂದು ಮಂಚಣ್ಣ ಕ್ರಮಿತರು ಹೇಳಿದರು. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಸವಣ್ಣನವರ ಪ್ರಕಾರ ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವನೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಬಸವಣ್ಣನವರು ಅದನ್ನು ಅರಮನೆಯೊಳಗಿರುವ ಶಿವ ದೇವಾಲಯದಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗುವುದಾಗಿ ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಬಿಜ್ಜಳನು ಹೊಸ ಶಿಲಾಶಾಸನವನ್ನು ಬರೆಸುತ್ತಿದ್ದನು. ಅದಕ್ಕಾಗಿ ನಮ್ಮ ಮಂಚಣ್ಣ ಕ್ರಮಿತರು ಈ ಬಿರುದಾವಳಿಗಳನ್ನು ರಚಿಸಿದರು. ಈ ಬಿರುದಾವಳಿಗಳು ಮಹಾರಾಜರ ಪರಾಕ್ರಮವನ್ನು ಮತ್ತು ಘನತೆಯನ್ನು ಸಾರುತ್ತವೆಂದು ಮಂಚಣ್ಣ ಕ್ರಮಿತರು ಅಭಿಪ್ರಾಯಪಟ್ಟರು. ನೆಕ್ಸ್ಟ್ ಪ್ರಶ್ನೆ: ಬಿಜ್ಜಳನನ್ನು ಕುರಿತು ವಂದಿಮಾಗಧರು ಏನೆಂದು ಪರಾಕು ಮಾಡಿದರು? ವಂದಿಮಾಗಧರು ಬಿಜ್ಜಳನನ್ನು ಮಹಾರಾಜಾದಿರಾಜ, ಕಾಳಂಜರ ಪುರಾಧೀಶ್ವರ, ಸುವರ್ಣ ಋಷಭಧ್ವಜ, ಕಳಚೂರ್ಯ ವಂಶಕಮಲ ಭಾಸ್ಕರ, ತ್ರಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ ಎಂದು ಹೊಗಳಿದರು. 15 ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ಸುಮಾರು 15 ವರ್ಷಗಳ ಹಿಂದೆ ಬಸವಣ್ಣನವರು ಮಂಗಳವಾಡಕ್ಕೆ ಬಂದಾಗ ರಾಜ್ಯಭಾರವು ಒಂದು ಕಾಯಕ, ಅದಕ್ಕೆ ಕೇವಲ ವಂಶವಿದ್ದರೆ ಸಾಲದು, ಯೋಗ್ಯತೆ ಬೇಕು ಎಂದು ಬಿಜ್ಜಳನಿಗೆ ಹೇಳಿದ್ದರು. ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು? ಹೊಸ ಶಾಸನಗಳ ನಿರ್ಮಾಣಕ್ಕಾಗಿ ಯುದ್ಧಗಳು, ವೀರಗಲ್ಲುಗಳು ಮತ್ತು ವಿಧವೆಯರ ಕಷ್ಟಗಳು ಹೆಚ್ಚುತ್ತವೆ ಎಂದು ಬಸವಣ್ಣನವರು ಅಭಿಪ್ರಾಯಪಟ್ಟರು. ಕೆತ್ತಿ ಇಟ್ಟ ಅಕ್ಷರಗಳನ್ನು ಓದಲು ಕಣ್ಣು ಮತ್ತು ಹಾಡಲು ನಾಲಿಗೆ ಬೇಕು. ಆದ್ದರಿಂದ ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು? ಮೊದಲು ಮನುಷ್ಯರ ಪರಿವೇ ಮಾಡಬೇಕು ಎಂದು ಅವರು ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ನಾಟಕದ ಭಾಗದಲ್ಲಿ ಅಧಿಕಾರ ಮತ್ತು ಕರ್ತವ್ಯಗಳ ಕುರಿತು ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಸಂಘರ್ಷಮಯ ಸಂಭಾಷಣೆ ನಡೆಯುತ್ತದೆ. ಬಿಜ್ಜಳನು ತಾನು ಹೊಸ ಶಾಸನವನ್ನು ಬರೆಸಲು ಮಂಚಣ್ಣ ಕ್ರಮಿತರಿಂದ ಸುದೀರ್ಘ ಬಿರುದಾವಳಿಗಳನ್ನು ರಚಿಸುವುದಾಗಿ ಹೇಳುತ್ತಾನೆ. ಇದಕ್ಕೆ ಬಸವಣ್ಣನವರು ಶಾಸನಗಳ ಹೆಚ್ಚಳವು ಯುದ್ಧಗಳು, ವೀರಗಲ್ಲುಗಳ ಸ್ಥಾಪನೆ ಮತ್ತು ಪ್ರಜೆಗಳ ಕಷ್ಟಗಳನ್ನು ಹೆಚ್ಚಿಸುತ್ತದೆ ಎಂದು ಆಕ್ಷೇಪಿಸುತ್ತಾರೆ. ಮಂಚಣ್ಣನು ಪ್ರಜೆಗಳು ಅರಸನ ಕೀರ್ತಿಗಾಗಿ ಕಷ್ಟ ಸಹಿಸುವುದು ಕರ್ತವ್ಯ ಎಂದರೆ, ಬಸವಣ್ಣನವರು ಅಧಿಕಾರಿಗಳ ಕರ್ತವ್ಯ ಪ್ರಜೆಗಳ ಕಷ್ಟವನ್ನು ಅರಸನಿಗೆ ತಲುಪಿಸುವುದು ಎಂದು ತಿರುಗೇಟು ನೀಡುತ್ತಾರೆ. ತನ್ನ ಮಗ ದಡ್ಡನಾಗಿದ್ದರೂ ಅವನು ಯುವರಾಜನಾಗುವುದನ್ನು ಬಸವಣ್ಣ ವಿರೋಧಿಸುತ್ತಿರುವುದಕ್ಕೆ ಬಿಜ್ಜಳನು ಬೇಸರ ವ್ಯಕ್ತಪಡಿಸುತ್ತಾನೆ. ಬಸವಣ್ಣ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ರಾಜ್ಯಭಾರವು ವಂಶ ಪಾರಂಪರವಾಗಿ ಬರುವ ಹಕ್ಕಲ್ಲ,
ಬದಲಾಗಿ ಅದೊಂದು ಕಾಯಕ. ಅದನ್ನು ಮಾಡುವ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಮತ್ತು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಪ್ರತಿಪಾದಿಸುತ್ತಾರೆ. ಬಿಜ್ಜಳನಿಗೆ ಬಸವಣ್ಣನ ಈ ತತ್ವವನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ. ಹಾಗಾಗಿ ಬಸವಣ್ಣನವರು ಭಂಡಾರದ ಕೀಲಿಕೈಗಳನ್ನು ಮರಳಿ ತೆಗೆದುಕೊಳ್ಳುವಂತೆ ಕೇಳುತ್ತಾರೆ. ಬಿಜ್ಜಳನು ಅವುಗಳನ್ನು ತೆಗೆದುಕೊಳ್ಳಲು ನಿರಾಕರಿಸಿದರೆ ಆ ಕೀಲಿಗಳನ್ನು ಅರಮನೆಯಲ್ಲಿರುವ ಶಿವಲಿಂಗಕ್ಕೆ ಅರ್ಪಿಸಿ ಹೋಗುವುದಾಗಿ ಬಸವಣ್ಣ ತಿಳಿಸುತ್ತಾರೆ. ಈ ಸಂಭಾಷಣೆಯು ಸಾಮಾಜಿಕ ಸುಧಾರಕನಾದ ಬಸವಣ್ಣ ಮತ್ತು ಅಧಿಕಾರ ಉಳಿಸಿಕೊಳ್ಳಲು ಕಷ್ಟಪಡುತ್ತಿರುವ ದೊರೆ ಬಿಜ್ಜಳನ ನಡುವಿನ ತಾಕಲಾಟವನ್ನು ವ್ಯಕ್ತಪಡಿಸುತ್ತದೆ. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಅಧಿಕಾರ ಎನ್ನುವುದು ಕಾಯಕ ಎಂಬುದು ಬಸವಣ್ಣನವರ ತತ್ವಶಾಸ್ತ್ರದ ಪ್ರಮುಖ ಅಂಶವಾಗಿದ್ದು ಈ ನಾಟಕದ ಭಾಗದಲ್ಲಿ ಪ್ರಬಲವಾಗಿ ಮೂಡಿಬಂದಿದೆ. ಮೊದಲಿಗೆ ಬಸವಣ್ಣನವರು ತಮ್ಮ ಭಂಡಾರಿಯ ಸ್ಥಾನವನ್ನು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ. ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಅದು ಜನರ ಸ್ವತ್ತು. ರಾಜನು ಕೇವಲ ಅದರ ಪಾಲಕ ಮಾತ್ರ. ಆದರೆ ರಾಜನ ಮನೆಯವರಿಗೆ ಅದಕ್ಕೆ ಪ್ರವೇಶವಿಲ್ಲ. ಎರಡನೇದಾಗಿ ಬಸವಣ್ಣನವರು ರಾಜಮಗನನ್ನು ಯುವರಾಜನೆಂದು ಕರೆಯುವ ಹೊಸ ಪದ್ಧತಿಯನ್ನು ಪ್ರಶ್ನಿಸುತ್ತಾರೆ. ರಾಜಭಾರವು ಹುಟ್ಟಿನಿಂದ ಬರತಕ್ಕಂತಹ ಹಕ್ಕಲ್ಲ, ಅದು ಆಸ್ತಿಯೂ ಅಲ್ಲ. ಅದನ್ನು ಮಾಡಲು ಅಧಿಕಾರ ಗಳಿಸಿಕೊಳ್ಳಬೇಕು ಮತ್ತು ಶ್ರದ್ಧೆಯಿಂದ ನಿರ್ವಹಿಸಬೇಕು. ಇದು ಅಧಿಕಾರವನ್ನು ಜವಾಬ್ದಾರಿಯುತ ಸೇವೆ ಅಥವಾ ಕಾಯಕ ಎಂದು ವ್ಯಾಖ್ಯಾನಿಸುತ್ತದೆ. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ರಾಜ್ಯಭಾರವು ಕಾಯಕ ಮತ್ತು ಅದಕ್ಕೆ ವಂಶವಲ್ಲ, ಯೋಗ್ಯತೆ ಬೇಕು ಎಂದು ಹೇಳಿದ್ದು ಈ ಭಾಗದಲ್ಲಿ ಬಿಜ್ಜಳನು ಸ್ಮರಿಸುವ ಮೂಲಕ ಈ ತತ್ವವು ಪಾತ್ರಗಳ ನಡುವಿನ ಘರ್ಷಣೆಗೆ ಮೂಲಾಧಾರವಾಗಿದೆ ಎಂದು ದೃಢಪಡಿಸುತ್ತದೆ. ಬಸವಣ್ಣ ಮತ್ತು ಮಂಚಣ್ಣ ಕ್ರಮಿತರವರ ವ್ಯಕ್ತಿತ್ವವನ್ನು ವರ್ಣಿಸಿ. ಬಸವಣ್ಣನವರ ವ್ಯಕ್ತಿತ್ವ. ಬಸವಣ್ಣನವರು ಧೀಮಂತಿಕೆಯುಳ್ಳ ಸಾಮಾಜಿಕ ಸುಧಾರಣಾ ಮನೋಭಾವದ ಅಧಿಕಾರಿಯಾಗಿದ್ದಾರೆ. ಅವರು ಅನ್ಯಾಯದ ವಿರುದ್ಧ ನಿರ್ಭೀತಿಯಿಂದ ದೊರೆಯ ದೋಷಗಳನ್ನು ಹೇಳಬಲ್ಲವರು. ಅವರು ಸಂಪ್ರದಾಯವಾದಿಗಳನ್ನು ಧಿಕ್ಕರಿಸಿ ದಲಿತರನ್ನು ತಮ್ಮ ಅನುಭವ ಗೋಷ್ಠಿಗೆ ಕರೆಸಿ ಜಾತಿ ಭೇದವಿಲ್ಲದ ಸಮಾಜವನ್ನು ಕಟ್ಟುವ ಪ್ರಯತ್ನದಲ್ಲಿರುವರು. ಅವರ ಪ್ರಕಾರ ಆಡಳಿತವು ಕೇವಲ ರಾಜನಿಗೆ ಮಾತ್ರ ಸೀಮಿತವಾದ ಹಕ್ಕಲ್ಲ, ಅದು ಜನರಿಗಾಗಿ ಮಾಡುವ ಕಾಯಕ. ಜನರ ಗೋಳನ್ನು ರಾಜನಿಗೆ ಮುಟ್ಟಿಸುವುದು ತಮ್ಮ ಕರ್ತವ್ಯವೆಂದು ನಂಬುತ್ತಾರೆ. ಈಗ ಮಂಚಣ್ಣ ಕ್ರಮಿತರ ವ್ಯಕ್ತಿತ್ವವನ್ನು ನೋಡೋಣ. ಮಂಚಣ್ಣ ಕ್ರಮಿತರು ಒಬ್ಬ ಬ್ರಾಹ್ಮಣ ಮತ್ತು ಸಂಪ್ರದಾಯವಾದಿ ಮಧ್ಯವರ್ತಿ. ಅವನು ದೊರೆಯನ್ನು ಓಲೈಸುವ ಮೂಲಕ ಬದುಕುವ ಸ್ವಭಾವದವನು. ಅವನು ಸಂಸ್ಕೃತ ಭಾಷೆ ಮತ್ತು ಸಂಪ್ರದಾಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾನೆ. ಕನ್ನಡಕ್ಕಿಂತ ಸಂಸ್ಕೃತಕ್ಕೆ ಹೆಚ್ಚಿನ ಘನತೆ ಇದೆ ಎಂದು ವಾದಿಸುತ್ತಾನೆ. ರಾಜನು ಸಾಮ್ರಾಜ್ಯವನ್ನು ವಿಸ್ತರಿಸುವುದರಿಂದ ಕೀರ್ತಿ ಹೆಚ್ಚುತ್ತದೆ ಮತ್ತು ಅದಕ್ಕಾಗಿ ಪ್ರಜೆಗಳು ಕಷ್ಟ ಸಹಿಸುವುದು ಕರ್ತವ್ಯವೆಂದು ಸಮರ್ಥಿಸುತ್ತಾನೆ. ಇವನ ಮಾತುಗಳು ರಾಜಕೀಯ ಅಧಿಕಾರವನ್ನು ಸಮರ್ಥಿಸುವ ಮತ್ತು ರಾಜನ ವೈಭವವನ್ನು ವೈಭವೀಕರಿಸುವ ಸಂಪ್ರದಾಯವಾದಿ ಧೋರಣೆಯನ್ನು ಪ್ರತಿಬಿಂಬಿಸುತ್ತವೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿನ್ನ ಮಾತು ಯಾರೂ ತೆಗೆದು ಹಾಕ್ತಾರಪ್ಪ ಬಸವಣ್ಣ. ಸಂದರ್ಭ. ಈ ಮಾತನ್ನು ಮುದುಕಿಯು ಬಸವಣ್ಣನಿಗೆ ಹೇಳುತ್ತಾಳೆ. ಬಸವಣ್ಣನವರು ಗುಡ್ಡವನಿಗೆ ನೀನು ನಿನ್ನ ಸೊಸೆಯನ್ನು ನಿನ್ನ ಮನೆಗೆ ಒಪ್ಪಿಸಿ ನೀನು ಸಂಗಯ್ಯನ ಮಹಾಮನೆಗೆ ಬಾ ಎಂದು ಹೇಳಿ ಆಕೆಯನ್ನು ಒಪ್ಪಿಸಲು ಪ್ರಯತ್ನಿಸಿದಾಗ ಆತನ ಮಾತಿನ ಪ್ರಭಾವವನ್ನು ಒಪ್ಪಿಕೊಂಡು ಮುದುಕಿ ಈ ಮಾತನ್ನು ನುಡಿಯುತ್ತಾಳೆ. ಸ್ವಾರಸ್ಯ. ಈ ನುಡಿಯು ಜನಸಾಮಾನ್ಯರ ಮೇಲೆ ಬಸವಣ್ಣವರಿಗಿರುವ ಅಪಾರ ಗೌರವ ಮತ್ತು ಪ್ರಭಾವವನ್ನು ಸೂಚಿಸುತ್ತದೆ. ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಮಾತುಗಳು ಮತ್ತು ನಿರ್ಣಯಗಳನ್ನು ಯಾರೂ ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬುದನ್ನು ಇದು ಧ್ವನಿಸುತ್ತದೆ. ಎರಡನೇ. ಆಮ್ಯಾಲೆ ನಿನಗೇನ ಅನಿಸ್ತದ ಹೇಳು ಆತ. ಸಂದರ್ಭ. ಬಸವಣ್ಣನವರು ಗುಡ್ಡೆವ್ವನನ್ನು ತಮ್ಮ ಮಹಾಮನೆಗೆ ಬರುವಂತೆ ಆಹ್ವಾನಿಸಿದಾಗ ಅಲ್ಲಿ ದಲಿತರನ್ನು ಕರೆಸಿಕೊಂಡಿದ್ದಾರೆ ಎಂದು ಮುದುಕಿ ಒಲ್ಲೆ ಎನ್ನುತ್ತಾಳೆ. ಆಗ ಬಸವಣ್ಣನವರು ಅವರು ಬರುತ್ತಾರೇನೋ ನಿಜ, ಆದರೆ ನಿನಗೆ ಎಲ್ಲಿ ಸರಿ ಅನಿಸುತ್ತದೆಯೋ ಅಲ್ಲಿ ಕೂಡು, ನೀನು ಹಾಡು ಹೇಳು, ಅವರು ಹಾಡುತ್ತಾರೆ, ಆಮೇಲೆ ನಿನಗೇನನಿಸುತ್ತದೆ ಹೇಳು ಎಂದು ಹೇಳಿ ಈ ವಾಕ್ಯವನ್ನು ನುಡಿಯುತ್ತಾರೆ. ಸ್ವಾರಸ್ಯ. ಬಸವಣ್ಣನವರ ಸಾಮಾಜಿಕ ಸಮಾನತೆಯ ಕ್ರಾಂತಿಕಾರಕ ನಿಲುವನ್ನು ಈ ಮಾತು ಪ್ರತಿಬಿಂಬಿಸುತ್ತದೆ. ಮುದುಕಿಯ ಜಾತಿಯ ಪೂರ್ವಗ್ರಹಗಳನ್ನು ಬಲವಂತದಿಂದ ತೆಗೆದುಹಾಕುವ ಬದಲು ಅವಳೇ ಅನುಭವದಿಂದ ಸತ್ಯವನ್ನು ಅರಿತುಕೊಳ್ಳುವಂತೆ ಪ್ರೇರೇಪಿಸುವುದು ಇದರ ಸ್ವಾರಸ್ಯ. ನೆಕ್ಸ್ಟ್ ಪ್ರಶ್ನೆ. ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗವಂತು? ಸಂದರ್ಭ. ಬಿಜ್ಜಳನಿಗೆ ಹೊಸದಾಗಿ ರಚಿಸಲಾದ ಬಿರುದಾವಳಿಗಳು ಕಿವಿತುಂಬಿ ತುಳುಕುವಂತಿವೆ ಎಂದು ಬಸವಣ್ಣನವರು ನಕ್ಕಾಗ ಮಂಚಣ್ಣ ಕ್ರಮಿತನು ಬಿಜ್ಜಳನು ಬರೆಸಿದ ಹೊಸ ಶಿಲಾಶಾಸನಕ್ಕೆ ಸಂಸ್ಕೃತವನ್ನು ಬಳಸಿದ್ದನ್ನು ಸಮರ್ಥಿಸುತ್ತಾ ಈ ಮಾತನ್ನು ಹೇಳುತ್ತಾನೆ.
ಸ್ವಾರಸ್ಯ, ಆ ಕಾಲದ ಸಂಪ್ರದಾಯವಾದಿಗಳು ಪ್ರಾದೇಶಿಕ ಭಾಷೆಗಳಾದ ಕನ್ನಡಕ್ಕಿಂತ ಸಂಸ್ಕೃತಕ್ಕೆ ಹೆಚ್ಚಿನ ಘನತೆ ಮತ್ತು ಗಾಂಭೀರ್ಯವಿದೆ ಎಂದು ನಂಬಿದ್ದನ್ನು ಈ ಮಾತು ಸೂಚಿಸುತ್ತದೆ. ಇದು ಬಸವಣ್ಣನಂತಹ ಸ್ಥಳೀಯ ಭಾಷೆ ಮತ್ತು ಜನಪರ ಕಾಯಕದ ಪರ ವಾದಿಸುವವರ ದೃಷ್ಟಿಗೆ ವಿರುದ್ಧವಾಗಿದೆ. ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಸಂದರ್ಭ, ಬಸವಣ್ಣನವರು ಬಿಜ್ಜಳನಿಗೆ ಭಂಡಾರದ ಕೀಲಿಕೈಗಳನ್ನ ಮರಳಿ ನೀಡಲು ಮುಂದಾದಾಗ ಬಿಜ್ಜಳನು ಬಸವಣ್ಣನವರನ್ನು ನಿಂದಿಸುತ್ತಾ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆಯುತ್ತೀಯಾ ಎಂದು ದೂರಿದಾಗ ಬಸವಣ್ಣ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುತ್ತಾ ಈ ವಾಕ್ಯವನ್ನು ಹೇಳುತ್ತಾರೆ. ಸ್ವಾರಸ್ಯ, ಅಧಿಕಾರ ಎಂದರೆ ವೈಯಕ್ತಿಕ ಅನುಕೂಲಕ್ಕಾಗಿ ಅಥವಾ ರಾಜವಂಶಕ್ಕಾಗಿ ಅಲ್ಲ. ಸಂಪತ್ತು ಜನರ ಸ್ವತ್ತು ಮತ್ತು ರಾಜ ಕೇವಲ ಪಾಲಕ ಮಾತ್ರ ಎಂಬ ಬಸವಣ್ಣನವರ ಕಾಯಕ ಮತ್ತು ಶರಣರ ಸಮಾಜವಾದಿ ತತ್ವವನ್ನು ಈ ನುಡಿ ಸ್ಪಷ್ಟಪಡಿಸುತ್ತದೆ. ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲೀಲಿಲ್ಲ. ಸಂದರ್ಭ, ಬಿಜ್ಜಳನು ತನ್ನ ಮಗ ದಡ್ಡನಾಗಿದ್ದರೂ ರಾಜಧಾನಿಯಲ್ಲಿದ್ದಾಗ ಅವನನ್ನು ಯುವರಾಜನೆಂದು ಕರೆಯುವುದು ಒಂದು ಪದ್ಧತಿ ಎಂದು ಸಮರ್ಥಿಸಲು ಪ್ರಯತ್ನಿಸುತ್ತಾನೆ. ಆಗ ಬಸವಣ್ಣನವರು ವ್ಯಂಗ್ಯವಾಗಿ ಈ ಮಾತನ್ನ ಹೇಳುತ್ತಾರೆ. ಸ್ವಾರಸ್ಯ, ಅಧಿಕಾರಕ್ಕೆ ಅರ್ಹತೆಗಿಂತ ಹೆಚ್ಚಾಗಿ ವಂಶದ ಆಧಾರದ ಮೇಲೆ ಪದವಿ ನೀಡುವುದನ್ನು ಬಸವಣ್ಣನವರು ವಿರೋಧಿಸುತ್ತಾರೆ. ಇದನ್ನು ಹೊಸ ಪದ್ಧತಿ ಎಂದು ಹೇಳುವ ಮೂಲಕ ಅವರು ರಾಜನ ಅನುಕೂಲಕ್ಕೆ ತಕ್ಕಂತೆ ಬದಲಾಗುವ ರಾಜಕೀಯ ಅಸಮರ್ಥತೆಯನ್ನು ಖಂಡಿಸುತ್ತಿದ್ದಾರೆ. ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು. ಸಂದರ್ಭ, ಯುವರಾಜನ ಪಟ್ಟ ಕಟ್ಟುವ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಬಸವಣ್ಣನವರು ಬಿಜ್ಜಳನಿಗೆ ಸ್ಪಷ್ಟಪಡಿಸುವಾಗ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಇದು ಇಡೀ ನಾಟಕದ ಭಾಗದ ಕೇಂದ್ರ ಆಶ್ರಯವಾಗಿದೆ. ರಾಜ್ಯಭಾರವು ಜವಾಬ್ದಾರಿಯುತ ಸೇವೆ, ಇದಕ್ಕೆ ವಂಶ ಪಾರಂಪರ್ಯತೆ ಮುಖ್ಯವಲ್ಲ. ಬದಲಾಗಿ ಅದನ್ನು ಮಾಡಲು ಅಧಿಕಾರ ಗಳಿಸಿಕೊಳ್ಳಬೇಕು ಮತ್ತು ಯೋಗ್ಯತೆ ಬೇಕು ಎಂಬ ಕ್ರಾಂತಿಕಾರಿ ತತ್ವವನ್ನು ಇದು ಪ್ರತಿಪಾದಿಸುತ್ತದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಮೊದಲನೇದಾಗಿ, ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚೆಣ ಕ್ರಮಿತ. ಎರಡನೇದಾಗಿ, ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ. ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚೆಣ್ಣ ಕ್ರಮಿತ. ಬಿಜ್ಜಳಳ ಪತ್ನಿಯ ಹೆಸರು ರಂಭಾವತಿ. ಇದಾದ್ಮೇಲೆ ನೀವು ನೋಡಬಹುದು ಏನಿದೆಯಪ್ಪ ಅಂತಂದ್ರೆ ಸಮಾಸಗಳ ಒಂದು ಮುಂದುವರೆದ ಭಾಗ ಇದೆ. ಇಲ್ಲಿ ಅಂಶಿ ಸಮಾಸ ಇದೆ. ಅಂಶಿ ಸಮಾಸದ ಬಗ್ಗೆ ಅದರ ಸೂತ್ರವು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಂಡ್ರೆ ನೀವು ಈಸಿಯಾಗಿ ಅದನ್ನ ಐಡೆಂಟಿಫೈ ಮಾಡಬಹುದು. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನಗೊಳ್ಳುವ ಸಮಾಸವೇ ಅಂಶಿ ಸಮಾಸ. ಈ ಸಮಾಸವನ್ನು ಅವ್ಯಯೀ ಭಾವ ಸಮಾಸ ಎಂತಲೂ ಕರೆಯುತ್ತಾರೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಇರುತ್ತಲ್ವಾ. ಇಲ್ಲಿ ಪೂರ್ವ ಪದ ಏನಪ್ಪಾ ಅಂತಂದ್ರೆ ಅಂಶಾಂಶಿ ಭಾವ ಸಂಬಂಧವನ್ನ ಹೊಂದಿರುತ್ತೆ. ಉದಾಹರಣೆಗೆ ಅಂಗಾಲು. ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದ್ರೆ ದೇಹದ ಭಾಗಗಳು ಅಂತ ನೋಡ್ಬೋದು. ಅಂಗಾಲು, ಮುಂಗಾಲು, ಹಿಂದೆಲೆ, ಮುಂಬಾಗಿಲು. ಆಯ್ತಾ? ಮುಂಬಾಗಿಲು, ಹಿಂದೆ, ಮುಂದೆ, ಅಂಗೈ, ಮುಂದೆಲೆ, ಕೊನೆ ಹುಬ್ಬು ಇತ್ಯಾದಿ ಪದಗಳನ್ನ ನಾವು ಬಳಸ್ತೀವಲ್ವ ದೈನಂದಿನ ಜೀವನದಲ್ಲಿ. ಅದೇ ಇಲ್ಲಿ ಬರುತ್ತೆ. ಓಕೆ, ಕೈಯಾಡಿ, ತಲೆಯ ಮುಂದು, ಹುಬ್ಬಿನ ಕೊನೆ, ಈ ರೀತಿಯಾಗಿ. ಅದಾದ್ಮೇಲೆ ನೆಕ್ಸ್ಟ್ ಬರೋಣ ದ್ವಂದ್ವ ಸಮಾಸ. ನೀವು ನೋಡ್ಬೋದು ಕೆರೆಯು, ಕಟ್ಟೆಯು, ಬಾವಿಯು. ಕೆರೆ, ಕಟ್ಟೆ, ಬಾವಿಗಳು. ಆನೆ, ಕುದುರೆ, ಒಂಟಿಗಳು. ಗಿಡ, ಮರ, ಬಳ್ಳಿಗಳು. ಅದರ ಒಂದು ಸೂತ್ರವನ್ನ ನೋಡೋಣ. ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ. ಹೌದು, ಇಲ್ಲಿ 2-3 ನಾಮಪದಗಳು ಒಟ್ಟಿಗೆ ಸೇರತ್ತೆ. ಎಲ್ಲಾ ಪದಗಳ ಅಂತ ಅಂದ್ರೆ ನಾವು ಬರಿತಿರುವಾಗ ಎಲ್ಲಾ ಪದಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗುಡುಗು, ಸಿಡಿಲು, ಮಿಂಚುಗಳು. ಸೊ ಗುಡುಗುನು ಒಂದು ನಾಮಪದ, ಸಿಡಿಲು, ಮಿಂಚುಗಳು ಇವೆಲ್ಲವೂ ಸಹ ನಾಮಪದಗಳು. ಸೊ ಇದನ್ನ ನಾವು ಈಸಿಯಾಗಿ ಕಂಡುಹಿಡಿಯಬಹುದು ದ್ವಂದ್ವ ಸಮಾಸವನ್ನ. ಓಕೆ, ನೆಕ್ಸ್ಟ್ ಬಹುರ್ವೀಯಿ ಸಮಾಸ ಅಂತೂ ವೆರಿ ಈಸಿಯಾಗಿ. 2 ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುರ್ವೀಯಿ ಸಮಾಸ. ಇಲ್ಲಿ ಎಕ್ಸ್ಪ್ಲನೇಷನ್ ಇರತ್ತೆ. ಏನು? 3 ಕಣ್ಣುಳ್ಳವನು ಮುಕ್ಕಣ್ಣ, ಅವನು ಶಿವ. ಹಣೆಯಲ್ಲಿ ಕಣ್ಣುಳ್ಳವನು ಹಣೆಗಣ್ಣ, ಅವನು ಶಿವ. 4 ಮೊಗ ಉಳ್ಳವನು ಅವನು ನಾಲ್ಮೊಗ. ಚಕ್ರವು ಪಾಣಿಯಲ್ಲಿ ಉಳ್ಳವನು ಅವನೇ ಅವನು ಚಕ್ರಪಾಣಿ. ಫಾಲದಲ್ಲಿ ನೇತ್ರ ಉಳ್ಳವನು ಅವನೇ ಅವನು ಫಾಲನೇತ್ರ, ಅಂದ್ರೆ ಶಿವ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ನೀಡೆಡ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬರೋಣ ಭಾಷಾಭ್ಯಾಸದ ಬಗ್ಗೆ. ಭಾಷಾಭ್ಯಾಸ ನೋಡೋಣ. ಓಕೆ, ಮೊದಲನೇ ಭಾಷಾಭ್ಯಾಸದಲ್ಲಿ ಏನಿದೆ, ಕೆಳಗಿನ ಪದಗಳನ್ನ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಬರೀ ಬಿಡಿಸಿ ಬರೆಯಿರಿ ಅಂತ ಇತ್ತು. ನಾನು ಅದನ್ನ ಏನಪ್ಪಾ ಅಂತಂದ್ರೆ
ಸಂಧಿನೂ ಸಹ ಬರೆದಿದ್ದೀನಿ. ಸೊ ಸಣ್ಣಾಕಿ ಸಣ್ಣ ಪ್ಲಸ್ ಆಕಿ ಸಣ್ಣಾಕಿ ಲೋಪಸಂಧಿ, ರಾಜಾದಿರಾಜ ರಾಜ ಪ್ಲಸ್ ಅಧಿರಾಜ ಸವರ್ಣ ದೀರ್ಘ ಸಂಧಿ, ಪುರಾಧೀಶ್ವರ ಪುರ ಪ್ಲಸ್ ಅಧೀಶ್ವರ ಸವರ್ಣ ದೀರ್ಘ ಸಂಧಿ, ಶಿವಾಲಯ ಶಿವ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ, ದಿಗಂತ ದಿಕ್ ಪ್ಲಸ್ ಅಂತ ಜಸ್ತ್ವ ಸಂಧಿ, ಬಿರುದಾವಳಿ ಬಿರುದು ಪ್ಲಸ್ ಆವಳಿ ಬಿರುದಾವಳಿ. ನೆಕ್ಸ್ಟ್ ಬರೋಣ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಉಪಕಾರ ಅಪಕಾರ, ನಂಬಿಕೆ ಅಪನಂಬಿಕೆ, ಸ್ಥಾವರ ಜಂಗಮ, ಖರೆ ಸುಳ್ಳು. ಖರೆ ಅಂದ್ರೆ ನಿಜ ಅಂತ ಹೇಳಿ, ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ನಿಜವನ್ನ ಖರೆ ಅಂತಾನೆ ಹೇಳೋದು, ಖರೆ ಸುಳ್ಳು. ಓಕೆ. ನೆಕ್ಸ್ಟ್ ಕೆಳಗಿನ ಪದಗಳ ಗ್ರಾಂಥಿಕ ರೂಪವನ್ನ ಬರೆಯಿರಿ. ಗ್ರಾಂಥಿಕ ರೂಪ ಅಂತ ಅಂದ್ರೆ ಗೊತ್ತುಂಟು, ನಮಗೆ ಆಲ್ರೆಡಿ ಹೇಳಿದೀವಿ ನಾವು. ಕುಂತು ಕುಳಿತು, ಕೈಯಾಗ ಕೈಯಲ್ಲಿ, ಮನಿಗೆ ಮನೆಗೆ, ಬಿಡದನ್ನ ಬಿಡುವುದನ್ನು, ಅನಸತೈತೆ ಅನಿಸುತ್ತಿದೆ, ಹ್ಯಾಂಗ ಹೇಗೆ, ಹ್ಯಾಂಗ ಹೇಗೆ, ಆಮ್ಯಾಲೆ ಆಮೇಲೆ, ಹಾಂಗದ ಹೇಗಿದೆ, ಬೆಳಕೋತ ಬೆಳೆಯುತ್ತಾ. ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ. ಸಂಸ್ಕೃತ ಸಕ್ಕದ, ಯುದ್ಧ ಜುದ್ಧ, ವೃಷಭ ಬಸವ, ಕೀರ್ತಿ ಕೀರುತಿ, ರಾಜ ರಾಯ, ವರ್ಷ ವರುಸ, ಅಕ್ಷರ ಅಕ್ಕರ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಧ್ವಜ ಅಂದ್ರೆ ಬಾವುಟ ಪತಾಕೆ ಕೇತನ, ದಿಗಂತ ಆಕಾಶ ಗಗನ ನಭ, ಭಾಸ್ಕರ ಸೂರ್ಯ ರವಿ ದಿವಾಕರ, ಸುವರ್ಣ ಚಿನ್ನ ಬಂಗಾರ ಕನಕ. ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರಬಹುದು, ಅಥವಾ ಭಾಷಾಭ್ಯಾಸ ಆಗಿರಬಹುದು, ಅಥವಾ ವ್ಯಾಕರಣದ ಮಾಹಿತಿ ಆಗಿರಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.